ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಚಿಕನ್ 65. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅರ್ಧ ಕೆಜಿ ಚಿಕನ್, ಬೆಳ್ಳುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ 4, ಕರಿಬೇವು ಸ್ವಲ್ಪ, ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಹೂವು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಕೊತ್ತಂಬರಿ ಸ್ವಲ್ಪ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್, ಅರಿಶಿನ 1 ಚಿಟಿಕೆ, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಮೊಟ್ಟೆ 1, ಉಪ್ಪು 1 ಟೀ ಸ್ಪೂನ್, ನಿಂಬೆ ರಸ 2 ಟೇಬಲ್ ಸ್ಪೂನ್, ಮೊಸರು ಅರ್ಧ ಬೌಲ್, ಕಾರ್ನ್ ಫ್ಲೋರ್ ಅರ್ಧ ಬೌಲ್, ಮೈದಾ ಹಿಟ್ಟು 1 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ ಸಾಸ್ 2 ಟೇಬಲ್ ಸ್ಪೂನ್. ರೆಡ್ ಚಿಲ್ಲಿ ಸಾಸ್ ನಾನು ಮನೇಲೆ ಮಾಡಿಟ್ಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊಂಡಿರೋದು, ಅದಕ್ಕೆ ಈ ಕಲರ್ ಇದೆ. ಯಾಕೆಂದರೆ ಫುಡ್ ಕಲರ್ ಯೂಸ್ ಮಾಡಬಾರ್ದು ಅಂತ ನಾನು ಈ ಥರ ಮನೇಲೆ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ 1 ಗ್ಲಾಸ್ ಕರಿಯೋದಕ್ಕೆ ಎಣ್ಣೆ, ಚಿಕನ್, ಕಾರ್ನ್ ಫ್ಲೋರ್, ಮೈದಾ ಹಿಟ್ಟು, ಮೊಸರು, ಮೊಟ್ಟೆ, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ಉಪ್ಪು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು, ನಿಮ್ಮ ಹತ್ರ ಟೈಮ್ ಇದ್ದರೆ 4 ಅವರ್ ನೆನೆಸಿ, ಇಲ್ಲಾಂದರೆ 2 ಅವರ್ ನೆನೆಲೇಬೇಕು. ನೆಂದಷ್ಟು ಚೆನ್ನಾಗಿ ಬರುತ್ತೆ. ಕಲಿಸ್ಬಿಟ್ಟು ಇದನ್ನು ಮುಚ್ಚಿ ಎತ್ತಿಟ್ಬಿಡಿ. ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳಿ. 1 ಗ್ಲಾಸ್ ಹಾಕೊಳ್ಳಿ ಎಣ್ಣೆ. ನೋಡಿ, ಎಣ್ಣೆ ನಾನು ಯಾಕೆ 1 ಗ್ಲಾಸ್ ಹಾಕೊತಾ ಇದ್ದೀನಿ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಎಣ್ಣೆ. ಈ ಥರ ಗುಂಡುಗಿರೋ ಬಾಣಲಿನೇ ತಗೊಳ್ಳಿ, ಎಣ್ಣೆನೂ ವೇಸ್ಟ್ ಆಗಲ್ಲ. ನೀವು ಅಗ್ಲಾಗಿರೋ ತೊಗೊಂಡ್ರೆ ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ, ಜಾಸ್ತಿ ಹಾಕ್ಬೇಕಾಗತ್ತೆ ಎಣ್ಣೆ. ನೋಡಿ, 2 ಅವರ್ ನೆನೆಸಿಟ್ಕೊಂಡಿದ್ದೆ. ಒಂದ್ಸರಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಒಂದೊಂದೇ ಹಾಕೊಳ್ಳಿ. ಕಡಿಮೆನೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಹಾಕಿದ ತಕ್ಷಣ ಈ ಜಾಲರಿನ ಇಡಬೇಡಿ. ಒಂದು 2 ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಇಷ್ಟು ಬೇಯಿಸ್ಕೊಂಡಿರ್ಬೇಕು. ಗ್ಯಾಸ್ ಹಚ್ಕೊಳ್ಳಿ. ಚಿಕನ್ ಕರ್ದಿರೋ ಎಣ್ಣೆನ ಅರ್ಧ ಸೌಟ್ನಷ್ಟು ಫ್ರೈ ಮಾಡೋದಕ್ಕೆ ಹಾಕೊಳ್ಳಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಿಮೆ ಉರಿ ಮಾಡ್ಕೊಳ್ಳಿ, ಕರಿಬೇವು, ರೆಡ್ ಚಿಲ್ಲಿ ಸಾಸ್ 4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ. 1 ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳಿ. ಚಿಕನ್ಗೂ ಹಾಕಿರ್ತೀವಲ್ವ, ಅದಕ್ಕೋಸ್ಕರ 1 ಚಿಟಿಕೆ ಮಾತ್ರ ಹಾಕೊಳ್ಳಿ. 2 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚಿಕನ್ ಹಾಕೊಳ್ಳಿ. ಇವಾಗ ಜೋರಾಗಿ ಉರಿ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಹಾಕೊಳ್ಳಿ. ಆಗಿದೆ ಇದು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ಚಿಕನ್ 65 ರೆಡಿ ಟು ಸರ್ವ್.